ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ರೋಹಿಣಿ, ಮೀನಾ ಮತ್ತು ಶ್ರುತಿ 3 ಜನ ಮಾತಾಡ್ತಾ ಇರ್ತಾರೆ. ಬಿಸ್ನೆಸ್ ಯಾವ ಥರ ಮಾಡೋದು ಏನು ಅಂತ ಪ್ಲಾನಿಂಗ್ ಕೇಳುವಾಗ ಮೀನಾ ಕೂಡ ಹೇಳ್ತಾಳೆ, ಶ್ರುತಿ ಹೇಳ್ತಾಳೆ ಆನ್ಲೈನಲ್ಲಿ ಹೇಗೋ ಪರ್ಚೇಸ್ ಮಾಡ್ತಾ ಇರ್ತಾರಲ್ವ, ಹೇಗೋ ಒಂದು ಶಾಂಪೂ, ಕ್ರೀಮು, ಕಂಡೀಷ್ನರ್ ಆ ಥರ ಬಿಸ್ನೆಸ್ ಮಾಡಿದರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಹೇಳ್ತಾಳೆ ರೋಹಿಣಿ, ಅದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ, ಅದಕ್ಕೆಲ್ಲ ತುಂಬ ಪ್ರೋಸೆಸ್ ಆಗುತ್ತೆ, ನನಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ. ಮತ್ತು ಇಷ್ಟೊಂದು ಹೇಳ್ತಾ ಇದ್ದೀವಿ ಬಿಸ್ನೆಸ್ ಬಗ್ಗೆ, ನಿನಗೆ ಯಾವುದು ಇಂಟ್ರೆಸ್ಟೇ ಬರ್ತಾ ಇಲ್ವಲ್ಲ, ಯಾವುದಾರ ಒಂದು ಶಾಪ್ ಥರ ಏನಾದರೂ ಮಾಡ್ಕೊ, ಇಲ್ಲ ನೀನು ಬ್ಯೂಟಿ ಪಾರ್ಲರೇ ಹೇಗೋ ಇದೆಯಲ್ವಾ, ಇನ್ನು ಎಕ್ಸ್ಟ್ರಾ ಬ್ಯೂಟಿ ಪಾರ್ಲರ್ ಅದಕ್ಕೆ ಅಂತ ನೀನು ಇನ್ವೆಸ್ಟ್ ಮಾಡಿಬಿಡು ಅಂತ ಹೇಳ್ತಾಳೆ. ಅದು ಮನಸ್ಸಲ್ಲೇ ಹೇಳ್ತಾಳೆ ರೋಹಿಣಿ, ಅದು ನಂದಿದ್ರೆ ತಾನೇ ಬ್ಯೂಟಿ ಪಾರ್ಲರು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ರೋಹಿಣಿ ಹೇಳ್ತಾಳೆ. ನೋಡಿ ನಿನ್ನ ಇಷ್ಟ ಅಂತ ಹೇಳುವಾಗಲೇ ಮೇಲಿಂದ ಸೌಂಡ್ ಬರ್ತಾ ಇರುತ್ತೆ. ಆ ಸೌಂಡ್ ಕೇಳಿಸ್ಕೊಂಡು ರೋಹಿಣಿ ಹೇಳ್ತಾಳೆ, ಆಯಿತು, ಸೂರ್ಯ ಕುಡಿದ್ಬಿಟ್ಟು ಈಗ ತೇಲಾಡ್ತಾ ಇದ್ದಾರಲ್ಲ, ಈಗ ಮುಗೀತು, ಕುಡಿಯಲ್ಲ ಅಂತ ಅಂದೆ ಕುಡಿತಾ ಇರ್ತಾರೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ನನ್ನ ಗಂಡ ಇವ್ರ ಥರ ಅಲ್ಲಪ್ಪ, ನಾನು ಹೇಳಿದ್ರೆ ಮುಗೀತು, ಒಂದು ಕುಡಿಬೇಡ ಅಂದರೆ ಕುಡಿಯಲ್ಲ ಅಂತ ಹೇಳ್ತಾಳೆ ರೋಹಿಣಿ. ಆಗ ಮೀನಾ ಸುಮ್ಮನೆ ನಿಂತಿರ್ತಾಳೆ. ಶ್ರುತಿ ಹೇಳ್ತಾಳೆ, ಹೌದಾ, ಈಗ ಸೌಂಡ್ ಬರ್ತಾರೆ ಅದು ಯಾರ್ದು ಅಂತ ಹೇಳಿದಾಗ, ಇನ್ಯಾರ್ದು ಇರುತ್ತಲ್ಲ ಸೂರ್ಯಂದು ಅಂತ ಹೇಳ್ತಾಳೆ ರೋಹಿಣಿ. ಇನ್ನೊಂದು ಕಡೆ ಮೇಲ್ಗಡೆ ಹೇಳ್ತಾಳೆ, ಮನೋಜ್ ಹೇಳ್ತಾನೆ, ನಾನು ಹೋಗ್ತೀನಪ್ಪ ಅಂತ ಹೇಳ್ತಾರೆ. ಅಲ್ಲ ಕಣೋ, ಒಂದು ಬಿಯರ್ ಬಾಟ್ಲು ಕುಡಿದ್ರು 1000 ಐಡಿಯಾ ಕೊಟ್ಟರು ಒಂದು ಕೂಡ ನಿಮ್ಮ ಬಿಸ್ನೆಸ್ಸಿಗೆ ಒಪ್ಕೊಳ್ಳಿಲ್ವಲ್ಲ ಅಂತ ರವಿ ಹೇಳ್ತಾನೆ. ನೀನು ಐಡಿಯಾ ಕೊಡ್ತಾ ಇರೋದೆಲ್ಲ ನನಗಿಷ್ಟ ಆಗ್ತಾ ಇರೋ ಬಿಸ್ನೆಸ್ ಅಲ್ಲಪ್ಪ, ನನಗಿಷ್ಟ ಆಗಬೇಕು ಅಂತ ಹೇಳ್ಬಿಟ್ಟು ಫುಲ್ ಟೈಟಾಗಿ ಮನೋಜ್ ಹೇಳ್ತಾ ಇರ್ತಾನೆ. ಆಗ ಸೂರ್ಯ ಹೇಳ್ತಾನೆ, ನೀನು ನನ್ನ ಅಣ್ಣ ಆಗ್ಬಿಟ್ಟು, ನಾನು ನಿನ್ನ ಅಣ್ಣ ಅಲ್ಲ ಕಣೋ, ನೀನು ನನ್ನ ಅಣ್ಣ ಅಂತ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಅಲ್ಲ ಕಣೋ, ಕುಡ್ದಿರೋದಿಷ್ಟು ನೀನೇ ಅಲ್ಲೋ ನನ್ನ ಅಣ್ಣ ಅಂತ ಹೇಳಿದಾಗ, ಹೌದು ನಾನು ನಿನ್ನ ಅಣ್ಣ ಅಂತ ಹೇಳ್ತಾನೆ ಮನೋಜ್. ಅಷ್ಟರಲ್ಲಿ ಶ್ರುತಿ ಕಾಲ್ ಬರುತ್ತೆ. ರವಿ ಆಯ್ತಾ ಅಂತ ಹೇಳಿದಾಗ, ಇಲ್ಲ ಸ್ವಲ್ಪ ಬಿಸ್ನೆಸ್ ಐಡಿಯಾ ಕೊಡ್ತಾ ಇದ್ದೀನಿ ಅವರಿಗೆ ಅಂತ ಹೇಳ್ತಾ ಇದ್ದಾರೆ, ಬೇಗ ಬಾ ನಿದ್ದೆ ಮಾಡಬೇಕು ಅಂತ ಶ್ರುತಿ ಹೇಳ್ತಾಳೆ. ಇನ್ನೊಂದು ಕಡೆ ಮನೋಜ್ಗೆ ರೋಹಿಣಿ ಕಾಲ್ ಮಾಡ್ತಾಳೆ. ಸೂರ್ಯ ನಿನಗೆ ಫೋನ್ ಬರ್ತಾ ಇದೆ ನೋಡು ಅಂದಾಗ, ನಂದಲ್ಲ ಪೆಂಗ್ಯ, ನಿಂದು ಬರ್ತಾ ಇರೋದು ನೋಡು ಅಂತ ಹೇಳ್ತಾನೆ. ಆಗ ಯಾರ್ದೋ ಇದು ಫೋನು ಬರ್ತಾ ಇರೋದು ಅಂದಾಗ, ಇನ್ಯಾರ್ದು ಇರ್ತೈತೆ, ಪೌಡ್ರ್ ಮುಂದಿರುತ್ತೆ ನೋಡು ಅಂತ ಹೇಳ್ತಾನೆ. ನೋಡಿದ್ರೆ ಅಯ್ಯೋ ನನ್ನ ಹೆಂಡತಿ ಫೋನ್ ಮಾಡಿಬಿಟ್ರಲ್ಲಪ್ಪ, ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು, ಹೇಳು ಡಾರ್ಲಿಂಗ್ ಅಂತ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಏನು ಮಾಡ್ತಿದ್ದೀರಾ ಮನೋಜ್ ಅಂದಾಗ, ಇಲ್ಲ ಬಿಸ್ನೆಸ್ ಐಡಿಯಾ ನೋಡ್ತಾ ಇದ್ದೀವಿ, ಕೇಳಿಸ್ಕೊತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾನೆ. ಆಯಿತು ಬನ್ನಿ ಅಂತ ಹೇಳ್ತಾಳೆ. ಆಗ ಫೋನ್ ಕಟ್ ಮಾಡಿಬಿಟ್ಟು, ನಾನು ಹೋಗ್ತೀನಿ ಕಣೋ ಅಂತ ಹೇಳ್ಬಿಟ್ಟು, ಇನ್ನೇನು ಬಿಲ್ಡಿಂಗ್ ಹತ್ಬಿಟ್ಟು ಕೆಳಗಡೆ ಹಿಂಗೆ ತಿರುಗಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಿಲ್ಡಿಂಗ್ ಮೇಲಿಂದ ಕಾಲಿಡೋಕೆ ಹೋಗ್ತಾನೆ. ಆಗ ಸೂರ್ಯ, ಯಾಕೋ ಅಲ್ಲಿ ಕಾಲಿಡ್ತಾ ಇದೆ ಅಂದರೆ, ಹೋಗ್ಬೇಕು ಅಣ್ಣು ನನ್ನ ಹೆಂಡತಿ ಹತ್ರ ಅಂತ ಹೇಳ್ತಾನೆ ಮನೋಜ್. ಆಗ ನೀನು ಇಲ್ಲಿ ಕಾಲಿಟ್ರೆ ನಿನ್ನ ಹೆಂಡತಿ ಹತ್ರ ಹೋಗಲ್ಲ, ಸೀದಾ ಯಮನ ಹತ್ರ ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತು ರವಿ ಇಬ್ಬರು ಕೂಡ ಆ ಕಡೆ ಈ ಕಡೆ ಕೈ ಹಿಡ್ಕೊಂಡು ಬರ್ತಾ ಇರ್ತಾರೆ. ಅವನು ಫುಲ್ ಮನೋಜ್ ತೇಲಾಡ್ತಾ, ಬಿಡ್ರೋ, ನಾನು ಕರೆಕ್ಟಾಗಿದ್ದೀನಿ ಬಿಡ್ರೋ, ಯಾಕೋ ಹಿಂಗೆ ಹಿಡ್ಕೊಂಬರ್ತಾ ಇದ್ದೀರಾ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಕೇಳಿಸ್ಕೊಂಡ ಕೆಳಗಡೆ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಆಗ ಶ್ರುತಿ ಹೇಳ್ತಾರೆ, ಯಾರು ಇಷ್ಟೊಂದು ಗಲಾಟೆ ಮಾಡ್ತಾರೋ ಅಂದ್ರೆ, ಇನ್ಯಾರು ಇರ್ತಾರೆ, ಇವ್ರ ಗಂಡ ಸೂರ್ಯ ಇರ್ತಾನಲ್ಲ ಕುಡ್ದು ಇನ್ನೇನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಮೀನಂಗೆ ತುಂಬಾ ಬೇಜಾರಾಗುತ್ತೆ. ಏನು ಮಾತಾಡ್ತಾ ಇರಲ್ಲ, ನೀನೇನೋ ಸೀದಾ ಹೋಗೋಬಿಟ್ಟು ಉಲ್ಟಾ ಹೋಗ್ತಾ ಇದೆಯಲ್ಲೋ ಅಂತ ಹೇಳ್ಬಿಟ್ಟು ಮನೋಜ್ ಹೇಳಿದಾಗ, ಪೆಂಗ್ಯ ನೀನು ಉಲ್ಟಾ ಹೋಗ್ತಾ ಇರೋದು, ನಾವು ಸೀದಾನೇ ಹೋಗ್ತಾ ಇದ್ದೀವಿ, ನೀನು ಯಾಕೆ ಈ ಥರ ಉಲ್ಟಾ ಹಿಂದ್ಗಡೆಯಿಂದ ಹೋಗ್ತಾ ಇದೆಯಾ, ಈ ಬ್ಯಾಕ್ ಸೈಡಿಂದ ಹೋಗ್ತಾ ಇದೆಯಾ ಅಂದಾಗ, ಅಯ್ಯೋ ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೀನ ಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ರೋಹಿಣಿ ಹೇಳ್ತಾನೆ, ನೋಡು ಸೀದಾ ಬರೋದಲ್ಲದೆ ಉಲ್ಟಾನೂ ಕೂಡ ಕಾಲು ಹಿಡ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಮನೋಜ್ ಈ ಸೂರ್ಯಗೆ ಹೇಳ್ತಾ ಇರ್ತಾಳೆ ರೋಹಿಣಿ. ಆಗ ಇನ್ನೇನು ಬರುವಾಗ ಕಾಣಿಸ್ಬಿಡುತ್ತೆ. ಶ್ರುತಿ ಹೇಳ್ತಾಳೆ, ಅಯ್ಯೋ ರೋಹಿಣಿ, ಬರ್ತಾ ಇರೋದು ಸೂರ್ಯ ಅಲ್ಲ ಮನೋಜ್, ಎಷ್ಟೊಂದು ಕುಡ್ದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಮೀನಾ ಹೇಳ್ತಾಳೆ, ಗೊತ್ತಾಯ್ತಾ ಯಾರು ಕುಡ್ದಿದ್ದಾರೆ, ಯಾರು ತೇಲಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಯಾರಿಗೂ ಗೊತ್ತಿಲ್ಲದಂಗೆ ಮಾತಾಡಬಾರ್ದು, ಗೊತ್ತಿದ್ದೇ ಮಾತಾಡಬೇಕು ಅಂತ ಹೇಳ್ತಾಳೆ. ಆಗ ರೋಹಿಣಿ, ಏನು ಮನೋಜ್ ಇಷ್ಟೊಂದು ಕುಡ್ದಿದ್ದೀರಾ, ಅಷ್ಟೊಂದು ಗೊತ್ತಾಗಲ್ವ ಅಂದಾಗ, ಅಲ್ಲ ಡಾರ್ಲಿಂಗ್, ಇನ್ನೇನು ಬಿಸ್ನೆಸ್ ಬಗ್ಗೆ ನಾವು ಮಾತಾಡಬೇಕಂದ್ರೆ ಕುಡಿಲೇಬೇಕಲ್ವಾ, ಐಡಿಯಾ ಬರಬೇಕಲ್ವಾ ಅಂತ ಹೇಳಿದಾಗ, ನೀವು ಎಷ್ಟು ಕುಡಿದ್ರಿ ಇವರು ಅಂತ ಕೇಳಿದಾಗ, ಅಯ್ಯೋ ಒಂದೇ ಬಾಟಲ್ ಕುಡಿದಿರೋದು, ಇನ್ನೂ ಇದೆ ಕಣೋ ಎತ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತಾ ಇರ್ತಾನೆ ಮನೋಜ್. ಆಗ ರೋಹಿಣಿ, ಬರ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು, ನಿಮ್ಮ ಹತ್ರ ಬೆಳಗ್ಗೆ ನಾನು ಮಾತಾಡ್ತೀನಿ ಅಂದಾಗ,
ಅಂದಾಗ ಇಲ್ಲ ರೋಹಿಣಿ ಈಗಲೇ ಮಾತಾಡು, ಕೂತ್ಕೋ ಇಲ್ಲಿ ಅಂತ ಹೇಳ್ಬಿಟ್ಟು ಟೇಬಲ್ ಹತ್ರ ಸರಿಸ್ಬಿಟ್ಟು ಕೂತ್ಕೋ ಅಂದಾಗ ರೋಹಿಣಿ ಒಂದು ರಾಪ್ ಅನ್ನಂಗೆ ಕೊಟ್ಟಾಗ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಶ್ರುತಿ ಸದ್ಯ ನೀನಾದರೂ ನಾರ್ಮಲ್ ಆಗಿದೆಯಲ್ಲ ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾಳೆ. ಆಗ ಮೀನಾ ಬರ್ರಿ ಇಲ್ಲಿ ಎಷ್ಟ್ರಿ ಕುಡ್ದಿದ್ದೀರಾ ಅಂದಾಗ ನಿಜವಾಗ್ಲೂ ನಿನ್ನ ನಡೆಗೂ ನಾನು ಕುಡ್ದಿಲ್ಲ, ಸುಳ್ಳು ಹೇಳ್ಬೇಡಿ ಕರೆಕ್ಟಾಗಿ ಹೇಳಿ ಅಂದಾಗ ನಾನು ಕುಡ್ದಿಲ್ಲ ಕಣೆ ನಿಜವಾಗ್ಲೂ ಅಂದಾಗ ನಿಜ ಅಂತ ಹೇಳಿದೆ ಇಫ್ ಅಂತ ಊದಾಗ ಇಲ್ಲ ಬರ್ರಿ ನೀವು ಕುಡ್ದಿಲ್ಲ, ನನಗೆ ನಿಮ್ಮ ಮೇಲೆ ನಂಬಿಕೆ ಇತ್ತು 100% ನೀವು ಕುಡಿಯಲ್ಲ ಅಂತ ಹೇಳಿ ಖುಷಿಯಾಗಿ ಹೋಗ್ತಾರೆ. ಇನ್ನೊಂದು ಕಡೆ ಸೂರ್ಯನಿಗೆ ಒಂದು ಕಾಲ್ ಬರುತ್ತೆ, ಸ್ವಲ್ಪ ಬಾರಪ್ಪ ಇದು ಕಸ್ಟಮರ್ ಇದ್ದಾರೆ ಅಂದಾಗ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಒಂದು ಶಾಪ್ ಹತ್ರ ಒಂದು ಲೇಬಲ್ ಹಾಕಿರ್ತಾರೆ, ಈ ಶಾಪು ಸೇಲಿಗಿದೆ ಅಂತ. ಆಗ ಅಲ್ಲಿ ಕೇಳ್ತಾರೆ, ಅಲ್ಲಿ ಹೋಮ್ ಅಪ್ಲಯನ್ಸಸ್ ಅಂದರೆ ವಾಷಿಂಗ್ ಮಿಷಿನು ಗೀಝರ್ ಅಂಥದ್ದೆಲ್ಲ ಸೇಲ್ ಮಾಡೋವಂಥ ಒಂದು ದೊಡ್ಡ ಶಾಪು ಸೇಲಿಗಿರುತ್ತೆ. ಸರ್ ಇದು ಶಾಪು ಏನು ಸರ್ ಸೇಲಿಗಿದೆಯಾ ಅಂತ ಕೇಳ್ತಾರೆ. ಹೌದಪ್ಪ ನಾವು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಸೇಲ್ ಮಾಡ್ತಾಯಿದ್ದೀವಿ ಅಂದಾಗ ನನಗೆ ಸೂರ್ಯ ಮನೆಗೆ ಬಂದ್ಬಿಟ್ಟು ಅಪ್ಪ ಈ ಥರ ಶಾಪ್ ಒಂದು ಸೇಲಿಗಿದೆ, ಅದು ಅವರು ಬೇರೆ ಊರಿಗೆ ಹೋಗ್ತಾ ಇದ್ದಾರಂತೆ, ಇದನ್ನೇನಪ್ಪ ಪೆಂಗೆ ಏನಾದರೂ ತಗೋತಾನ ಅಂತ ಕೇಳಿದಾಗ ಹೌದಾ ನೋಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾರೆ. ಅಲ್ಲಿ ಹೋದಾಗ ಎಲ್ಲ ಕೂಡ ನೋಡುವಾಗ ಮನೋಜ್ ಸೀದಾ ಹೋಗ್ಬಿಟ್ಟು ಕೌಂಟರ್ ಹತ್ರ ಚೇರ್ ಮೇಲೆ ಕೂತ್ಕೋತಾನೆ, ಅಂದರೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಕೂತ್ಕೋತಾನೆ. ಅಲ್ಲಿ ಕೂತ್ಕೊಂಡಾಗ ಇವನೇ ನಮ್ಮ ಒಳ್ಳೆ ಇದು ಬಸ್ಸಲ್ಲಿ ಸೀಟ್ ಹಿಡ್ಕೊಂಡು ಕೂತ್ಕೊಂಡಿರ್ತಾರಲ್ಲ ಆ ಥರ ಕೂತ್ಕೊಂಡಿದ್ದಾನೆ ಪೆಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಕಡೆ ರೋಹಿಣಿ ಕೂಡ ತುಂಬ ಖುಷಿಯಾಗಿ AC ಇರೋದು ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಗಿರುತ್ತೆ. ನನಗೆ ಈ ಶಾಪ್ ಇಷ್ಟ ಆಯಿತು ಅಂತ ರೋಹಿಣಿ ಹೇಳ್ತಾಳೆ. ಮನೋಜ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿಗೆ ಆ ಶಾಪ್ ಇಷ್ಟ ಆಗಿಬಿಟ್ಟು ನೋಡಿ ಪರ್ಚೇಸ್ ಮಾಡೋಕ್ಕಂತ ಹೋಗ್ತಾರೆ. ಇನ್ನೇನು ಆ ಬಿಸ್ನೆಸ್ಸಿಗೆ ಒಂದು ಐಡಿಯಾ ಕೊಟ್ಟಿದ್ದು ಸೂರ್ಯ, ಏನಾಗುತ್ತೆ ಮುಂದೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.